ಓಂ ನಮೋ ವೆಂಕಟೇಶಾಯ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪ ಅದೆಷ್ಟೋ ಮಂದಿಯ ಜೀವನದಲ್ಲಿ ಪವಾಡ ಮಾಡಿದ ಕಲಿಯುಗದ ವೈಕುಂಠವಾಸಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಸದಾ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನವಾದ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟಿರಬಹುದು ಎಂಬ ಪ್ರಶ್ನೆ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನಾವು ದೇವಸ್ಥಾನದ ವಾರ್ಷಿಕ ಆದಾಯದ ಮೂಲಗಳು ಯಾವುವು, ಸ್ವಾಮಿಯ ಖಜಾನೆಯಲ್ಲಿರುವ ಚಿನ್ನ, ನಗದು ಮತ್ತು ಸಾವಿರಾರು ಎಕರೆ ಭೂಮಿಯ ಮೌಲ್ಯ ಎಷ್ಟು, ಭಕ್ತರ ಕಾಣಿಕೆ ಹೊರತುಪಡಿಸಿ ಬೇರೆ ಯಾವ ವ್ಯವಹಾರಗಳಿಂದ ಮೂಲಗಳಿಂದ ಆದಾಯ ಬರುತ್ತೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ತಿರುಮಲ ತಿರುಪತಿ ದೇವಸ್ಥಾನಂ ಅಂದ್ರೆ TTD ಕೇವಲ ಅತಿ ಹೆಚ್ಚು ಭಕ್ತರನ್ನ ಆಕರ್ಷಿಸುವ ಧಾರ್ಮಿಕ ಕೇಂದ್ರ ಮಾತ್ರವಲ್ಲದೆ ಭಾರತದಲ್ಲಿ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಗುರುತಿಸಲ್ಪಟ್ಟಿದೆ. TTD ಆಡಳಿತ ಮಂಡಳಿಯು 2025-26 ಹಣಕಾಸು ವರ್ಷಕ್ಕೆ ಒಟ್ಟು ಅಂದಾಜು ಬಜೆಟ್ ಅನ್ನು 5258.68 ಕೋಟಿ ಎಂದು ನಮೂದಿಸಿದೆ. ಟ್ರಸ್ಟ್ನ ಆರ್ಥಿಕ ಸ್ಥಿತಿಯು 2 ಪ್ರಮುಖ ಮತ್ತು ಸ್ಥಿರವಾದ ಆದಾಯದ ಮೂಲಗಳಿಂದ ಬಲಗೊಂಡಿದೆ. ಭಕ್ತರಿಂದ ನೇರ ಕಾಣಿಕೆಗಳು ಮತ್ತು ಈಗಾಗಲೇ ಸಂಚಯಗೊಂಡ ಬೃಹತ್ ಕಾರ್ಪಸ್ನಿಂದ ಬರುವ ನಿಷ್ಕ್ರಿಯ ಆದಾಯ ಅಂದರೆ ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ. ಏಪ್ರಿಲ್ 2024 ಹೊತ್ತಿಗೆ TTDಯ ಒಟ್ಟು ದ್ರವ ಆಸ್ತಿಗಳು ಅಂದರೆ ನಗದು ಮತ್ತು ವಿವಿಧ ಟ್ರಸ್ಟ್ಗಳಲ್ಲಿನ ಠೇವಣಿಗಳು ಐತಿಹಾಸಿಕ ಗರಿಷ್ಠ ಮಟ್ಟವಾದ 18,817 ಕೋಟಿ ತಲುಪಿವೆ. TTDಯ ಒಟ್ಟು ಸಾಂಸ್ಥಿಕ ನಿವ್ವಳ ಮೌಲ್ಯವನ್ನು 2.5 ಲಕ್ಷ ಕೋಟಿಗಿಂತ ಹೆಚ್ಚು ಎಂದು ಸಂಪ್ರದಾಯಬದ್ಧವಾಗಿ ಅಂದಾಜಿಸಲಾಗಿದೆ. ಈ ಬೃಹತ್ ಮೊತ್ತವು TTDಯನ್ನು ವಿಶ್ವದ ಅತ್ಯಂತ ಶ್ರೀಮಂತ ಹಿಂದೂ ದೇವಾಲಯ ಟ್ರಸ್ಟ್ ಎಂದು ಸ್ಥಾಪಿಸುತ್ತದೆ. ಇದರ ಒಟ್ಟು ಚಿನ್ನದ ಸಂಗ್ರಹವು ಪ್ರಸ್ತುತ 11.3 ಮೆಟ್ರಿಕ್ ಟನ್ಗಳಿಗಿಂತಲೂ ಹೆಚ್ಚಿದ್ದು, ಪ್ರಸ್ತುತ ಮಾರುಕಟ್ಟೆ ಮೌಲ್ಯದಲ್ಲಿ ಇದು 8,400 ಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಟ್ರಸ್ಟ್ನ ಮೌಲ್ಯಮಾಪನವು ಪುರಾತನ ಆಭರಣಗಳು ಮತ್ತು ದೇವಾಲಯದ ಒಳಗೆ ಇರುವ 2.5 ಟನ್ಗಳಷ್ಟು ಚಿನ್ನದ ಆಭರಣಗಳನ್ನು ಹೊರತುಪಡಿಸುತ್ತದೆ. ಈ ವಸ್ತುಗಳನ್ನು ವಿತ್ತೀಯ ಮೌಲ್ಯಮಾಪನದಿಂದ ಹೊರಗಿಡುವುದರಿಂದ TTDಯ ನಿಜವಾದ ಆರ್ಥಿಕ ಸಾಮರ್ಥ್ಯವು ಘೋಷಿತ ಅಂಕಿ ಅಂಶಗಳಿಗಿಂತಲೂ ಗಣನೀಯವಾಗಿ ಹೆಚ್ಚಾಗಿರುತ್ತೆ. TTDಯ ಸಂಪತ್ತಿನ ಪ್ರಮಾಣವನ್ನು ಅರ್ಥಮಾಡಿಕೊಳ್ಳಲು ಅದರ ಆರ್ಥಿಕ ಮೌಲ್ಯವನ್ನು ಇತರ ಪ್ರಮುಖ ಆರ್ಥಿಕ ಘಟ್ಟಗಳೊಂದಿಗೆ ಹೋಲಿಸಿ ಮತ್ತು ಆಸ್ತಿ ವರ್ಗೀಕರಣದ ಸೂಕ್ಷ್ಮ ವ್ಯತ್ಯಾಸವನ್ನು ವಿವರಿಸುವುದು ಮುಖ್ಯವಾಗಿದೆ. 2.5 ಲಕ್ಷ ಕೋಟಿ ಮೀರಿದ TTDಯ ಘೋಷಿತ ನಿವ್ವಳ ಮೌಲ್ಯವು ಭಾರತದ ಆರ್ಥಿಕತೆಯಲ್ಲಿ ಟ್ರಸ್ಟ್ನ ಶಕ್ತಿಯನ್ನು ದೃಢಪಡಿಸುತ್ತೆ. ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು TTD ತನ್ನ ಆಸ್ತಿಗಳನ್ನು 3 ಪ್ರಮುಖ ಶೀರ್ಷಿಕೆಗಳ ಅಡಿಯಲ್ಲಿ ವರ್ಗೀಕರಿಸುತ್ತೆ. ಹಣಕಾಸಿನ ಆಸ್ತಿಗಳು ಅಂದರೆ ನಗದು ಮತ್ತು ಠೇವಣಿಗಳು, ಇನ್ನು ಬ್ಯಾಂಕುಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ, ಮತ್ತು ಸ್ಥಿರ ಆಸ್ತಿಗಳು ಅಂದರೆ ಭೂಮಿ ಮತ್ತು ಕಟ್ಟಡಗಳು. ಇನ್ನು TTDಯ ಹೂಡಿಕೆ ನೀತಿಯು ಹಣಕಾಸಿನ ಸುರಕ್ಷತೆ ಮತ್ತು ದ್ರವ್ಯತೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಟ್ರಸ್ಟ್ನ ಈ ಕಾರ್ಯತಂತ್ರವು ಭಕ್ತರ ಬಂಡವಾಳವನ್ನು ಅತ್ಯಂತ ಕಡಿಮೆ ಅಪಾಯದೊಂದಿಗೆ ಸಂರಕ್ಷಿಸುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ. ಏಪ್ರಿಲ್ 2024 ಹೊತ್ತಿಗೆ TTDಯ ನಗದು ಮತ್ತು ವಿವಿಧ ಟ್ರಸ್ಟ್ಗಳ ಠೇವಣಿಗಳ ಒಟ್ಟು ಸಂಚಿತ ಮೌಲ್ಯವು 18,817 ಕೋಟಿಯಷ್ಟಿದೆ. ಇದು ಟ್ರಸ್ಟ್ನ ಇತಿಹಾಸದಲ್ಲಿ ಅತ್ಯಧಿಕವಾಗಿದೆ. ಇದರ ಪೈಕಿ ಬ್ಯಾಂಕುಗಳಲ್ಲಿನ ಪ್ರಮುಖ ಸ್ಥಿರ ಠೇವಣಿಗಳು 13,487.62 ಕೋಟಿಗಳಷ್ಟಿದ್ದರೆ, TTDಯ ವಿವಿಧ ಅಂಗಸಂಸ್ಥೆ ಟ್ರಸ್ಟ್ಗಳು ದೇಣಿಗೆಯಿಂದ 5,529.51 ಕೋಟಿಗಳನ್ನು ಸಂಗ್ರಹಿಸಿವೆ. TTDಯ ಹಣಕಾಸು ನಿಯಮಗಳ ಪ್ರಕಾರ ಹೆಚ್ಚುವರಿ ಮೊತ್ತವನ್ನು ಕಟ್ಟುನಿಟ್ಟಾಗಿ ನಿಗದಿತ ಬ್ಯಾಂಕುಗಳಲ್ಲಿ ಮಾತ್ರ ಹೂಡಿಕೆ ಮಾಡಬೇಕು. ಈ ಹೂಡಿಕೆಗಳು ಕಡ್ಡಾಯವಾಗಿ H1 ಬಡ್ಡಿ ದರದಲ್ಲಿ ಇರಬೇಕು. ಕಡಿಮೆ ಅಪಾಯದ ಪರಿಸರದಲ್ಲಿ ಉತ್ತಮ ಆದಾಯವನ್ನು ಪಡೆಯಲು ಈ ನೀತಿಯನ್ನು ಅನುಸರಿಸಲಾಗುತ್ತೆ. ಅಪಾಯ ನಿರ್ವಹಣಾ ಪ್ರೋಟೋಕಾಲ್ಗಳ ಭಾಗವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ PCA ಪ್ರಕ್ರಿಯೆಯ ಭಾಗವಾಗಿರುವ ಬ್ಯಾಂಕುಗಳನ್ನು ಹೂಡಿಕೆಗಳಿಗೆ ಉಲ್ಲೇಖಗಳನ್ನು
ಕರೆಯಲು ನಿರ್ದಿಷ್ಟವಾಗಿ ಅನರ್ಹಗೊಳಿಸಲಾಗುತ್ತದೆ. ಇನ್ನು ಟಿಟಿಡಿಯು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಭದ್ರತೆಗಳು ಬಾಂಡ್ಗಳಲ್ಲಿ ಹೂಡಿಕೆಯನ್ನ ಮಾಡದಿರಲು ಸ್ಪಷ್ಟವಾಗಿ ನಿರ್ಣಯಿಸಿದೆ. ಈ ನಿರ್ಧಾರವು ಸಾರ್ವಜನಿಕ ನಂಬಿಕೆಯನ್ನು ಕಾಪಾಡಲು, ಹಣಕಾಸಿನ ಸ್ವತಂತ್ರವನ್ನು ಎತ್ತಿ ಹಿಡಿಯಲು ಮತ್ತು ಸರ್ಕಾರಿ ಸಾಲಗಳೊಂದಿಗೆ ಸಂಬಂಧಿಸಿದ ಸಂಭಾವ್ಯ ಅಪಾಯಕ್ಕೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಲು ವಿನ್ಯಾಸಗೊಳಿಸಲಾಗಿದೆ. ಸರ್ಕಾರಿ ಬಾಂಡ್ಗಳಿಂದ ದೂರವಿರುವುದು ಮತ್ತು ಕೇವಲ ನಿಗದಿತ ಬ್ಯಾಂಕುಗಳಲ್ಲಿ ಮಾತ್ರ ಹೂಡಿಕೆ ಮಾಡುವುದು ಟ್ರಸ್ಟ್ನ ಆದ್ಯತೆಯನ್ನು ಪ್ರತಿಬಿಂಬಿಸುತ್ತೆ. ಅಂದರೆ ಆದಾಯವನ್ನು ಗರಿಷ್ಠಗೊಳಿಸುವುದಕ್ಕಿಂತ ಹೆಚ್ಚಾಗಿ ಗರಿಷ್ಠ ಬಂಡವಾಳ ಸುರಕ್ಷತೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ನಿಷ್ಕ್ರಿಯ ಆದಾಯವು ಟಿಟಿಡಿಯ ಹಣಕಾಸಿನ ಪ್ರಮುಖ ಆಧಾರ ಸ್ತಂಭವಾಗಿದೆ. 2025-26 ಹಣಕಾಸು ವರ್ಷಕ್ಕೆ ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ಆದಾಯವು 1310 ಕೋಟಿಯಷ್ಟಾಗುವ ನಿರೀಕ್ಷೆಯಿದೆ. ಇನ್ನು ಇತ್ತೀಚಿನ ವರದಿಗಳು ವಾರ್ಷಿಕ ಬಡ್ಡಿ ಗಳಿಕೆಗಳು 1600 ಕೋಟಿಗಳಷ್ಟು ಇರಬಹುದು ಎಂದು ಅಂದಾಜಿಸಿವೆ. ಈ ಸ್ಥಿರ ಮತ್ತು ಗಣನೀಯ ಆದಾಯವು ಟ್ರಸ್ಟ್ನ ದೊಡ್ಡ ಕಾರ್ಯಾಚರಣೆಯ ಬದ್ಧತೆಯನ್ನು ಪೂರೈಸಲು ಸಹಾಯ ಮಾಡುತ್ತವೆ. ಈ ಕಾರ್ಯಾಚರಣೆಯ ವೆಚ್ಚಗಳು ಅನೇಕ ಬಾರಿ ಹುಂಡಿಯಿಂದ ಬರುವ ನೇರ ನಗದು ಒಳಹರಿವನ್ನು ಮೀರಿಸುತ್ತದೆ. ಇನ್ನು ಟಿಟಿಡಿಯ ಚಿನ್ನದ ನಿರ್ವಹಣಾ ಕಾರ್ಯತಂತ್ರವು ಚಿನ್ನದ ಹಣಗಳಿಕೆ ಯೋಜನೆ ಮೂಲಕ ಶಾಶ್ವತ ಸಂಯೋಜನೆಯನ್ನು ಮತ್ತು ಹಣದುಬ್ಬರದಿಂದ ರಕ್ಷಣೆ ನೀಡುವ ವಿಧಾನವನ್ನು ಒಳಗೊಂಡಿದೆ. ಹುಂಡಿಗಳಲ್ಲಿ ಸ್ವೀಕರಿಸಿದ ಚಿನ್ನದ ಕಾಣಿಕೆಗಳನ್ನು ಮೊದಲು ಸಂಸ್ಕರಣೆ ಮತ್ತು ಶುದ್ಧೀಕರಣಕ್ಕಾಗಿ ಭಾರತ ಸಂಸ್ಕಾರಿ ಮಿಂಟ್ಗೆ ಕಳುಹಿಸಲಾಗುತ್ತೆ. ಶುದ್ಧೀಕರಿಸಿದ ಚಿನ್ನವನ್ನು ನಂತರ GMS ಅಡಿಯಲ್ಲಿ ದೀರ್ಘಾವಧಿಯ ಚಿನ್ನದ ಠೇವಣಿಗಳಲ್ಲಿ ಇರಿಸಲಾಗುತ್ತದೆ, ಸಾಮಾನ್ಯವಾಗಿ 12 ವರ್ಷಗಳ ಅವಧಿಗೆ. ಇನ್ನು ಟಿಟಿಡಿಯು ದೇಶದಾದ್ಯಂತ ಕೃಷಿ ಮತ್ತು ಕೃಷಿಯೇತರ ಭೂಮಿಯ ರೂಪದಲ್ಲಿ ಸರಿಸುಮಾರು 1128 ಆಸ್ತಿಗಳನ್ನು ಹೊಂದಿದೆ. ಐತಿಹಾಸಿಕವಾಗಿ ಈ ಭೂಮಿ 8088.89 ಎಕರೆಯನ್ನು ಹೊಂದಿದ್ದರೂ 1974 ಮತ್ತು 2014 ನಡುವಿನ ವಿಲೇವಾರಿಗಳ ನಂತರ ಪ್ರಸ್ತುತ ಹಿಡುವಳಿಯು ಅಂದಾಜು 7753.66 ಎಕರೆಗೆ ನಿಂತಿದೆ. ಕೃಷಿಯೇತರ ಭೂಮಿಗಳು 6003.48 ಎಕರೆಯನ್ನು ಒಳಗೊಂಡಿದ್ದರೆ ಕೃಷಿ ಭೂಮಿಗಳು 2085.41 ಎಕರೆಯನ್ನು ಒಳಗೊಂಡಿವೆ. ಈ ಸ್ಥಿರ ಆಸ್ತಿಗಳು ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಒಡಿಶಾ, ಹರಿಯಾಣ, ಮಹಾರಾಷ್ಟ್ರ ಮತ್ತು ದೆಹಲಿ ಸೇರಿದಂತೆ ದೇಶದಾದ್ಯಂತ ಹರಡಿಕೊಂಡಿವೆ. ಇದು ಟ್ರಸ್ಟ್ನ ವಿಶಾಲವಾದ ಧಾರ್ಮಿಕ ಮತ್ತು ಸಾಂಸ್ಥಿಕ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ತಿರುಮಲದ ಹೊರಗಿನ ಈ ಸ್ಥಿರ ಆಸ್ತಿಗಳ ಒಟ್ಟು ಮೌಲ್ಯವು 85,000 ಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಇನ್ನು ಹುಂಡಿ ಕಾಣಿಕೆಗಳು ಟಿಟಿಡಿಯ ಅತಿದೊಡ್ಡ ಆದಾಯದ ಮೂಲವಾಗಿದೆ. 2025-26 ಹಣಕಾಸು ವರ್ಷಕ್ಕೆ ಇದು 1729 ಕೋಟಿ ಆದಾಯವನ್ನು ನೀಡುವ ನಿರೀಕ್ಷೆ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ನೀವು ಕೂಡ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್